ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸೋಮವಾರ. ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ದೀಪ ಹಚ್ಚಿದ್ದೀನಿ, ಅಭಿಷೇಕ ಮಾಡ್ಕೊಳ್ಬೇಕು. ಇನ್ನು ಹೋಗಿ ನಾಗರಕಟ್ಟೆಗೆ ಪೂಜೆ ಬೇರೆ ಮಾಡ್ಕೊಂಡು ಬರಬೇಕು. ಬೇಗ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಹೋಗಿ ನಾಗರಕಟ್ಟೆಗೆ ಪೂಜೆ ಮಾಡ್ಕೊಂಡು ಬಂದ್ಬಿಟ್ಟೆ ನಮ್ಮ ಫ್ರೆಂಡ್ಸ್. ಇನ್ನು ಇವತ್ತು ಶಿವನ ಅಭಿಷೇಕಕ್ಕೆ ಹಾಲು ಇರಲಿಲ್ಲ ಮನೆಯಲ್ಲಿ. ಏನು ಮಾಡೋದು? ಇನ್ನು ಅಂಗಡಿ ಓಪನ್ ಆಗೋವರೆಗೂ ಕಾಯಬೇಕಲ್ಲ, 5:30 ತನಕ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನಮ್ಮ ಪಕ್ಕದ ಮನೆಯಲ್ಲಿ, ನಮ್ಮ ಚಿಕ್ಕಮ್ಮವ್ರ ಮನೆಯಲ್ಲಿ ಅವರು 5 ಗಂಟೆಗೆ ಎದ್ದು ಹಾಲು ಕರೀತಾಯಿದ್ರು. ಹೌದಲ್ಲ, ಇವ್ರು ಯಾವಾಗಲೂ 5 ಗಂಟೆಗೆ ಎದ್ದು ಹಾಲು ಕರೀತಾರೆ. ಇವತ್ತು ಶಿವನ ಅಭಿಷೇಕಕ್ಕೆ ಇಲ್ಲಿ ಹಾಲು ತೊಗೊಂಬಿಡೋಣ ಅಂತಂದ್ಬಿಟ್ಟು ಹಾಲೆಲ್ಲ ತೊಗೊಂಡೆ. ಇನ್ನು ಇದು ನಾಗರ ಪಂಚಮಿ ಬೇರೆ ಇತ್ತಲ್ವ, ಹಾಗಾಗಿ ತುಳಸಿ ಪೂಜೆ ಎಲ್ಲ ಬೇಗನೆ ಮುಗಿಸ್ಕೊಂಬಿಡೋಣ. ಅಂದರೆ ಫಸ್ಟು ನಾವು ತುಳಸಿ ಪೂಜೆ ಮಾಡ್ಕೊಳ್ಬೇಕು, ನಂತರ ಹೊಸ್ಲು ಪೂಜೆ ಮಾಡಿಕೊಂಡು ಅದಾದಮೇಲೆ ನಾವು ದೇವ್ರ ಮನೇಲಿ ಪೂಜೆ ಮಾಡಬೇಕು. ಇದನ್ನೆಲ್ಲ ಮಾಡೋದಕ್ಕಿಂತ ಮುಂಚೆ ಮೊದಲು ನಾವು ದೇವ್ರ ಮನೇಲಿ ದೀಪನ ಹಚ್ಚಿಬಿಟ್ಟು ನಂತರ ಬಂದು ತುಳಸಿ ಕಟ್ಟೆ ಹತ್ರ ದೀಪ ಹಚ್ಚಿ ಪೂಜೆಯನ್ನು ಮಾಡಿಕೊಂಡು ಮತ್ತೆ ಹೊಸ್ಲು ಪೂಜೆಯನ್ನು ಮಾಡಿಕೊಂಡು ಅದಾದಮೇಲೆ ನಾವು ದೇವ್ರ ಮನೆ ಒಳಗಡೆ ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಬೇಕು. ಇನ್ನು ನಾಗರ ಪಂಚಮಿ ಬೇರೆ. ಇನ್ನು ಇವತ್ತು ಸೋಮವಾರ ಅಂತ ಅಂದ್ಬಿಟ್ಟು ಶಿವನಿಗೆ ನಾನು ಈ ಥರ ತೆಂಗಿನಕಾಯಿ ದೀಪಾರಾಧನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆಂತಂದರೆ ಇದು ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಲೈಫ್ನೇ ಒಂದು ಸ್ವಲ್ಪ ಇಷ್ಟೊಂದು ಚಿಕ್ಕಲಾಗಿ ಸಿಕ್ಕಾಕೊಂಡಿದ್ದೆ. ಅದರಿಂದ ನನ್ನ ಸ್ವಲ್ಪ ಬಿಡುಗಡೆ ಮಾಡ್ತಾ ಇರೋದೇ ಈ ಒಂದು ದೀಪಾರಾಧನೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ನಾನು ಪೂಜೆ ಮಾಡ್ಕೊಂಡು, ಎಷ್ಟೇ ನಿದ್ದೆ ಕೆಟ್ಟಿರಲಿ, ನಿದ್ದೆ ಇಲ್ಲದೆ ಇದ್ರೂ ಅಷ್ಟೇ, ನಾನು ಸೋಮವಾರ ಶುಕ್ರವಾರ ಮಾತ್ರ ಕಂಪಲ್ಸರಿ 3 ಗಂಟೆಗೆ ಎದ್ದೇಳಬೇಕು. ಇನ್ನು ಬೆಳಗ್ಗೆ ಇವತ್ತು ಎದ್ದು ಅರುಣ್ ಕೈಲಿ ಬೈಸ್ಕೊಂಡೆ. 3 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೆ. ಯಾಕೆ ಅಂತಂದರೆ ನೈಟ್ ಮಲಗೋಷ್ಟು 12 ಆಗಿತ್ತು. ಯಾಕಂದರೆ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸಂಡೇನೇ ಹಬ್ಬಕ್ಕೆಲ್ಲ ಮನೆಯಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ವಲ್ಲ, ಹಂಗಾಗಿ ಅದಕ್ಕೆ ವೀಡಿಯೋಸ್ ಕೂಡ ಮಾಡೋದಕ್ಕೆ ಆಗಲಿಲ್ಲ. ಇನ್ನು ಹಬ್ಬಕ್ಕೆ ಅಂತಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಸಂಡೇಗೆ ಫುಲ್ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟೆ, ಮನೆಯೆಲ್ಲ ಕ್ಲೀನಾಗಿ ಒರೆಸಿ ಎಲ್ಲ ನೀಟಾಗಿ. ಇನ್ನು ಬೆಳಗ್ಗೆ ಪೂಜೆಗೆ ಆರಾಮಾಗುತ್ತೆ. ಯಾಕಂದರೆ ನಾನ್ ವೆಜ್ ಹೆಂಗಿದ್ರೂ ಮಾಡೋದಿಲ್ಲ, ಮನೆಯೆಲ್ಲ ಹೇಗಿದ್ದು ಕ್ಲೀನಾಗಿದೆ. ಸಂಜೆ ಒಂದು 5 ಗಂಟೆ 5:30 ಒಳಗಡೆ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಇನ್ನು ನೈಟು ಮಲಗೋದಕ್ಕಿಂತ ಮುಂಚೆ ಅಡುಗೆ ಮನೆಯೆಲ್ಲ ಮತ್ತೆ ಒಂದ್ಸರಿ ಡೀಪ್ ಕ್ಲೀನ್ ಮಾಡಿ ಮತ್ತೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮಲಗಿದೆ. ಹಂಗಾಗಿ 12 ಆಗೋಯಿತು. ಇನ್ನು ಮತ್ತೆ ಒಂದು 2 ಅವರ್ಸ್ 3 ಅವರ್ಸ್ ಮತ್ತೆ ಎದ್ದೇಳಬೇಕು ಅಂತ ಅಂದ್ಬಿಟ್ಟು ಅರುಣ್ ಬೈತಾಯಿದ್ರು ಬೆಳಗ್ಗೆ ಎದ್ದ ತಕ್ಷಣವೇ. ಸರಿ ಆಯಿತು ಅಂತ ಅಂದ್ಬಿಟ್ಟು ಪೂಜೆಗೆಲ್ಲಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟು ನಾನು ಶಿವನ ಅಭಿಷೇಕ ಮಾಡ್ಕೋತಾ ಇದ್ದೀನಿ. ಇವತ್ತು ನಾಗರ ಪಂಚಮಿ ಇರೋದರಿಂದ ಗಣಪತಿ ಮತ್ತು ಸುಬ್ರಹ್ಮಣ್ಯ ಶಿವನಿಗೆ 3 ಜನ ಒಟ್ಟಿಗೆ ಅಭಿಷೇಕವನ್ನು ಮಾಡ್ಕೋತಾ ಇದ್ದೀನಿ. ಯಾರೋ ಕೇಳಿದ್ರಿ ಶಿವನಿಗೆ ಅಭಿಷೇಕ ಮಾಡೋದನ್ನ ತೋರಿಸಿ ಅಕ್ಕ ಅಂತ ಅಂದ್ಬಿಟ್ಟು. ನೀವು ನಿತ್ಯ ಅಭಿಷೇಕ ಮಾಡ್ಕೊಳ್ಳೋದಾದರೆ ಜಲಾಭಿಷೇಕ ಮಾಡ್ಕೊಳ್ಬಹುದು. ಅಂದರೆ ಬರೀ ನೀರಿನಿಂದ ಮಾತ್ರ ಅಭಿಷೇಕ ಮಾಡಿಕೊಂಡು ಆ ನೀರು ಇರುತ್ತಲ್ಲ, ಆ ನೀರನ್ನು ನಿಮ್ಮ ಮನೇಲಿರ್ತಕ್ಕಂಥ ಎಲ್ಲರೂ, ಅಂದರೆ ಮಕ್ಕಳ ಹೆಸರಲ್ಲಿ ಮತ್ತು ನಿಮ್ಮ ಗಂಡ ಇವ್ರ ಹೆಸರಲ್ಲೇ ಹೇಳ್ಕೊಂಡು ಆ ನೀರನ್ನು ಕುಡೀರಿ. ಮದುವೆ ಆಗದೆ ಇದ್ದವ್ರು ಮಾಡಿದ್ರೆ ನೀವು ಮಾತ್ರ ಕುಡೀರಿ ಆ ನೀರನ್ನು ಅಭಿಷೇಕ ಮಾಡಿಬಿಟ್ಟು. ಮತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಎಲ್ಲ ಇರ್ತಾರಲ್ವ, ಅವ್ರಿಗೂ ಅಭಿಷೇಕದ ನೀರನ್ನು ಕುಡಿ, ತುಂಬಾ ಒಳ್ಳೆಯದು. ನಮಗೆ ಧೈರ್ಯ ಬರುತ್ತೆ ಈ ಅಭಿಷೇಕದ ನೀರು ಕುಡಿತಾ ಹೋಗ್ತಾ ಇದ್ದಂತೆ. ನಮಗೆ ಏನಾಗುತ್ತೆ ಬಿಡು, ದೇವರಿದ್ದಾನೆ, ಶಿವ ಇದನ್ನು ಕಾಪಾಡ್ತಾನೆ ಅಲ್ವಾ ಅನ್ನೋ ಒಂದು ಧೈರ್ಯ ಬಂದುಬಿಡುತ್ತೆ. ನಾನು ಎಷ್ಟು ಡಿಪ್ರೆಷನಲ್ಲಿದ್ದೆ ಅಂತ ನಾನು ನಿಜವಾಗ್ಲೂ ಹೇಳ್ತೀನಿ. ಸಿಕ್ಕಾಪಟ್ಟೆ ನಾನು ಸೋತೋಗ್ಬಿಟ್ಟಿದ್ದೆ ಬಿಡಿ ಲೈಫಲ್ಲಿ. 1.5 ವರ್ಷ ನಾನು ಪಟ್ಟಂತಹ ಕಷ್ಟ ಇರ್ಬೋದು, ನನ್ನ ಮೈಂಡಲ್ಲಿ ನನ್ನ ಮನಸ್ಸಲ್ಲಿದ್ದಂತಹ ಎಲ್ಲದನ್ನು ತೆಗೆದಿದ್ದು ನಿಜ ಹೇಳಬೇಕು ಅಂತಂದರೆ ನನ್ನ ಶಿವನ ಪೂಜೆ ಜೊತೆಗೆ ನಾನು ಷಷ್ಠಿ ಪೂಜೆ ಮಾಡ್ತೀನಲ್ವಾ, ನಾಗರಕಟ್ಟೆಗೆ ಇದು. ಇನ್ನು ಇವತ್ತಿಗೆ ಅಂದರೆ ಮಂಗಳವಾರ ಮಾಡೋದ್ರಿಂದ ನನಗೆ 7 ವೀಕ್ ಕಂಪ್ಲೀಟ್ ಆಗುತ್ತೆ ಮಂಗಳವಾರ ನಾಗರಕಟ್ಟೆಗೆ ಪೂಜೆ ಮಾಡೋದು. ಇನ್ನು ಪ್ರತಿ ಷಷ್ಠಿಗೂ ಕೂಡ ನಾನು ನಾಗರಕಟ್ಟೆಗೆ ಹೋಗಿ ಪೂಜೆ ಮಾಡ್ಕೊಂಬರೋದಷ್ಟೇ. ಹಾಗಾಗಿ ಫಸ್ಟು ನೀರಿನಿಂದ ಜಲಾಭಿಷೇಕ ಮಾಡಿಕೊಂಡೆ, ಆನಂತರ ಹಾಲಿನಿಂದ ಅಭಿಷೇಕ ಕೂಡ ಮಾಡ್ಕೋತಾ ಇದ್ದೀನಿ. ಈ ಥರ ನಾವು ಪ್ರತಿ ಸರಿ ಕೂಡ ಒಂದೊಂದರಲ್ಲಿ ಅಭಿಷೇಕ ಮಾಡಿದ ನಂತರ ಊದ್ಕಡ್ಡಿಯಿಂದ ಪೂಜೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇವತ್ತು ನಾಗರ ಪಂಚಮಿ ಕೂಡ ಇರೋದರಿಂದ ದೇವಸ್ಥಾನ ಅಲ್ಲಿ ನಾಗರಕಟ್ಟೆಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಅಂತಂದರೆ ಲೇಟ್ ಆಗಿಬಿಡುತ್ತೆ. ಬೆಳಗ್ಗೆ ಅಷ್ಟೊಂದು ಟೈಮಿಗೆ ಸಾಕಾಗಲ್ಲ. ಯಾಕೆ ಅಂತಂದರೆ ಇವತ್ತು ಶಿವನಿಗೆ ವಿಶೇಷವಾಗಿ ಶ್ವೇತನ ಅಭಿಷೇಕ ಕೂಡ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಇದನ್ನೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ, ಶಿವನ ದೇವಸ್ಥಾನಕ್ಕೆ, ಸೋಮೇಶ್ವರ ದೇವಸ್ಥಾನಕ್ಕೆ. ನೋಡಿ, ಒಂದು ಹೇಳ್ತೀನಿ, ಏನು ಗೊತ್ತಾ, ನಮ್ಮ ಮಾನಸಿಕವಾಗಿ ಯಾವಾಗ ತುಂಬ ನಾವು ಕುಗ್ಗೋಗ್ತೀವಿ ನೋಡಿ, ನಮ್ಮ ಮನಸ್ಸೇ ನಮಗೆ ಧೈರ್ಯ ಕೊಟ್ಟಿಲ್ಲ, ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿ ಇಲ್ಲ, ನಮ್ಮ ಮನಸ್ಸು ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಅಂತಂದರೆ ಅಲ್ಲಿಗೆ ನಾವು ಲೈಫಲ್ಲಿ ಅರ್ಧ ಸೋತಂಗೆ ಆಗಿಬಿಡ್ತೀವಿ. ಓಕೆನಾ, ಆವಾಗ ನಾವೆಷ್ಟು ಸ್ಟ್ರಾಂಗಾಗಿರ್ತೀವೋ ನಮ್ಮ ಮನಸ್ಸಿಂದ, ನಾವು ಅಷ್ಟು ಸ್ಟ್ರಾಂಗಾಗಿರ್ತೀವಿ. ಯಾವಾಗ ಒಂದು ಸ್ವಲ್ಪ ಎಲ್ಲೋ ನಮ್ಮ ಅದರಲ್ಲಿ ನಾವು ಆತ್ಮವಿಶ್ವಾಸ, ಧೈರ್ಯದೆಲ್ಲ ಕಳ್ಕೊಂಡ್ಮೇಲೆ ನಾವು ಹೆಂಗಾಗ್ತೀವಿ, ಒಂಥರ ಮಾನಸಿಕವಾಗಿ ಒಂಥರ ಹಿಂಸೆ ಪಡುವಂಥದ್ದಾಗ್ಬಿಡುತ್ತೆ. ನಾವು ಹುಡುಗರನ್ನೇ ಹಿಂಸೆ ಪಡೋದು, ದುಃಖ ಪಡುವಂಥದ್ದು ಈ ಥರ ಎಲ್ಲ ಆಗ್ಬಿಡ್ತಲ್ಲ. ನಿಜ ಹೇಳ್ತೀನಿ, ಆವಾಗ ನೀವು ಯಾರ ಕೈ ಹಿಡಿಯೋಕ್ಕೆ ಹೋಗಬೇಡಿ.
ನಾನು ಹೊಂದೇಳ್ತೀನಿ. ಶಿವಾಭಿಷೇಕ ಮಾಡ್ಕೊಳ್ಳಿ. ಅಂದರೆ ಶಿವ ಪಂಚಾಕ್ಷರಿ ನಾಮವನ್ನು 108 ಸಾರಿ ಪ್ರತಿನಿತ್ಯ ಹೇಳ್ಕೊಳ್ಳಿ. ನಿಜ ಹೇಳ್ತೀನಿ, ಈ ಒಂದು ಅಭಿಷೇಕಕ್ಕೆ, ಈ ಒಂದು ನಾಮಕ್ಕೆ ಇರ್ತಕ್ಕಂತಹ ಈ ಒಂದು ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕೆಂತಂದರೆ ಅಷ್ಟು ನಮ್ಮ ಮನಸ್ಸಿಂದ ಆ ಕೆಟ್ಟ ಆಲೋಚನೆಗಳಿಂದ, ಆ ಮಾನಸಿಕ ಒತ್ತಡದಿಂದ, ಮನಸ್ಸಿನ ನೋವಿನಿಂದ ನಮ್ಮನ್ನು ಹೊರಗಡೆ ತಂದುಬಿಡುತ್ತೆ. ಇನ್ನು ಶಿವನಿಗೆ ಇವತ್ತು ಶ್ವೇತನ ಅಂದರೆ ಅನ್ನಪೂರ್ಣೇಶ್ವರ ಅಮ್ಮನವರಿಂದ ಅರ್ಚನೆಯನ್ನು ಮಾಡ್ಕೊತಾ ಇದ್ದೀನಿ. ಎಲ್ಲ ಫಸ್ಟು ಸುಬ್ರಹ್ಮಣ್ಯಗೆ, ಗಣೇಶಗೆ ಪೂಜೆ ಎಲ್ಲ ಅಂದರೆ ಅಭಿಷೇಕ ಎಲ್ಲ ಮಾಡಿದ ನಂತರ ಮತ್ತೆ ಅರ್ಶಿನ ಕುಂಕುಮ ಇಟ್ಕೊಂಡು ಅಲಂಕಾರ ಮಾಡಿಕೊಂಡು ಅವ್ರನ್ನ ಅಲ್ಲಿ ಪೀಠದಲ್ಲಿ ಪ್ರತಿಷ್ಠಾಪನೆ ಅಂತ ಕೂರಿಸ್ಕೊಂಡ್ಬಿಡ್ತೀನಿ. ಇನ್ನು ಶಿವಪ್ಪನಿಗೆ ಮಾತ್ರ ಶ್ವೇತನ ಅನ್ನಪೂರ್ಣೇಶ್ವರ ಅಮ್ಮನವರಿಂದ ಇವತ್ತು ಅರ್ಚನೆಯನ್ನು ಮಾಡ್ಕೊತಾ ಇದ್ದೀನಿ. ನಾನು ತುಂಬ ದಿನದಿಂದ ಅಂದ್ಕೊತಾ ಇದ್ದೆ, ಟೈಮೇ ಸಾಕಾಗ್ತಾ ಇಲ್ಲ ನಂಗೆ ಸೋಮವಾರ ಹೊತ್ತು ಶ್ವೇತನದಿಂದ ಅಭಿಷೇಕ ಮಾಡ್ಕೊಳ್ಬೇಕು ಶಿವಪ್ಪನಿಗೆ ಅಂತ. ಬಟ್ ಇವತ್ತು ನನಗೆ ಈ ಒಂದು ಇದು ಟೈಮ್ ಬಂತು. ಅನ್ನ ಅಂತೂ ಎಷ್ಟು ಚೆನ್ನಾಗಾಗಿತ್ತು ಗೊತ್ತಾ. ಇದು ನಾವು ನಾರ್ಮಲಾಗಿ ಸಣ್ಣಕ್ಕೆ ಅಂದರೆ ತೊಗೊತೀವಲ್ಲ ಆ ಥರದ್ದೆಲ್ಲ, ಇದು ಬೆಳೆದಿರೋ ಅಕ್ಕಿ ನಾವು ತಮಿಳಲ್ಲಿ ತೊಗೊಂಡು ಬಂದಿದ್ದಿತ್ತು. ಅಂದರೆ ತೋಟದಲ್ಲಿ ಅಲ್ಲೇ ಬೆಳೆದು ಹಂಗೆ ತೊಗೊಂಡು ಬಂದಿರೋದು. ಅನ್ನ ಪ್ರಸಾದ ಮಾಡೋದಕ್ಕಿಂತ ಮುಂಚೆನೇ ಶಿವಪ್ಪನಿಗೂ ಅನ್ನಪೂರ್ಣೇಶ್ವರಮ್ಮನವ್ರಿಗೂ ಕೇಳ್ಕೊಂಡು, ಅಮ್ಮ ಶಿವಪ್ಪನಿಗೆ ಅಭಿಷೇಕ ಮಾಡಬೇಕು, ಅನ್ನ ಸ್ವಲ್ಪ ಚೆನ್ನಾಗಾಗಲಿ ತಾಯಿ, ಯಾವ ತೊಂದರೆನೂ ಇಲ್ಲದೆ ಇರೋ ಥರ ಅಂತ ಅಂದ್ಕೊಂಡು ಅಮ್ಮನವ್ರಿಗೆ ಸ್ಮರಣೆ ಮಾಡಿಕೊಂಡು ಅಂದ್ಕೊಂಡು ಅನ್ನ ರೆಡಿ ಮಾಡಿಕೊಂಡೆ. ಶಿವಪ್ಪನ ಅಭಿಷೇಕಕ್ಕೆ ತುಂಬ ಚೆನ್ನಾಗಿ ಆಯಿತು. ಹೇಳಬೇಕು ಅಂತಂದರೆ ಇಷ್ಟು ಚೆನ್ನಾಗಿತ್ತು ಗೊತ್ತಾ. ನನಗಂತೂ ಅದೆಷ್ಟು ಖುಷಿ ಆಯಿತು ಅಂತಂದರೆ, ಬೆಳಗ್ಗೆ 3:30ಇಂದ 7 ಗಂಟೆ ಆಯಿತು ನಾನೆಲ್ಲ ಅಭಿಷೇಕ, ಪೂಜೆ, ಅಲಂಕಾರ, ಹೊರಗಡೆ ತುಳಸಿ ಅಮ್ಮನವ್ರ ಪೂಜೆ, ವಸ್ತು ಪೂಜೆ ಮತ್ತು ದೇವ್ರ ಮನೇಲಿ ಪೂಜೆ ಇದೆಲ್ಲ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ ಕರೆಕ್ಟಾಗಿ 7 ಗಂಟೆ ಆಯಿತು. ಸೊ 7 ಗಂಟೆ ಆದ ನಂತರ ಅದಾದಮೇಲೆ ಆರ್ಯನ್ಗೆ ಬಾಕ್ಸ್ ರೆಡಿ ಮಾಡಿ ಅವ್ನಿಗೆ ಸ್ನಾನ ಎಲ್ಲ ಮಾಡಿಸಿ, ಅವ್ರಿಗೆ ಡೈಲಿ ಪೂಜೆ ಮಾಡಿಸಿ ನಾನು ಸ್ಕೂಲಿಗೆ ಕಳಿಸೋದು. ಹೇಗಿತ್ತು ಶಿವಪ್ಪನಿಗೆ ಅಭಿಷೇಕ ಮಾಡಿರ್ತೀನಲ್ಲ, ಆ ನೀರನ್ನು ಮಕ್ಕಳಿಗೂ ಕೊಟ್ಟು ನಾನು ಕುಡಿದು, ಅದಾದಮೇಲೆ ಅವ್ರಿಗೆ ಪೂಜೆ ಎಲ್ಲ ಮಾಡಿಸಿ ನಂತರ ಸ್ಕೂಲಿಗೆ ಅವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಸ್ನಾನ ಎಲ್ಲ ಮಾಡಿಸೋದಕ್ಕೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗ ಇದೆಲ್ಲ ಮಾಡ್ಕೊಂಡು 7 ಗಂಟೆವರೆಗೂ ಏನೂ ಸ್ವಲ್ಪ ಕೂಡ ಡಿಸ್ಟರ್ಬೆನ್ಸ್ ಇಲ್ಲದೆ ಪೂಜೆ ಮಾಡಿಕೊಂಡೆ. ಅಷ್ಟು ಚೆನ್ನಾಗಾಯಿತು ಪೂಜೆ. ನನಗಂತೂ ಈ ನಾಗರ ಪಂಚಮಿ ದಿನ ಸೋಮವಾರ ತುಂಬ ಚೆನ್ನಾಗಾಯಿತು. ಈ ಅನ್ನದಿಂದ ಅಭಿಷೇಕವನ್ನು ಮಾಡಿಕೊಂಡು ಮತ್ತೆ ನಾವು ಒಂದ್ಸರಿ ಶಿವಪ್ಪನ ನೀಟಾಗಿ ಈ ರೀತಿ ನೀರಿನಿಂದ ತೊಳ್ಕೊಳ್ಬೇಕು. ಯಾಕಂತಂದರೆ ನಾವು ಅನ್ನ ಹಾಗೆ ಬಿಟ್ಟರೆ ಈ ಸಣ್ಣ ಸಣ್ಣ ಒಣಗ ಅದೆಲ್ಲ ಇರುತ್ತಲ್ಲ, ಅದೆಲ್ಲನೂ ದೇವಸ್ಥಾನ ಹೋಗ್ತಾ ಇರುತ್ತೆ ದೇವ್ರ ಹತ್ರ. ಸೊ ಅದಕ್ಕೋಸ್ಕರ ನಾವು ಮತ್ತೆ ನೀಟಾಗಿ ತೊಳೆದಿಟ್ಕೊಂಡು ಆಮೇಲೆ ವಿಭೂತಿ ಮತ್ತು ಗಂಧವನ್ನು ಇಟ್ಟು ಪೂಜೆ ಮಾಡ್ಕೊಳ್ಬೇಕು. ನೋಡಿ, ನೀವು ಏನೇ ಅಭಿಷೇಕ ಮಾಡೋದಕ್ಕಿಂತ ಮುಂಚೆ ಫಸ್ಟು ಕೈಲಿ ಒಂದು ಹೂವನ್ನ ಇಟ್ಕೊಂಡ್ಬಿಡಿ. ನಿಮ್ಮ ಸಂಕಲ್ಪವನ್ನು ಹೇಳ್ಕೊಳ್ಳಿ. ನಿಮ್ಮ ಮನೇಲಿ ಇರ್ತಾರಲ್ಲ, ನಿಮ್ಮ ಗಂಡ, ನಿಮ್ಮ ಮಕ್ಕಳು, ತಂದೆ ತಾಯಿ, ಅವ್ರ ಹೆಸರನ್ನೆಲ್ಲ ಹೇಳ್ಕೊಂಡು, ಅವರ ರಾಶಿ ನಕ್ಷತ್ರ ಎಲ್ಲ ಹೇಳ್ಕೊಂಡು, ನಿಮ್ಮ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡು ಇದೆಲ್ಲ ನಿವಾರಣೆ ಆಗಲಿ ಅಂತ ಅಂದ್ಕೊಂಡು ಆ ಹೂವನ್ನು ದೇವ್ರ ಪಾದದ ಹತ್ರ ಇಟ್ಟು ಆ ನಂತರ ನೀವು ಅಭಿಷೇಕವನ್ನು ಮಾಡ್ಕೊಳ್ಳಿ. ಏನೇ ಅಭಿಷೇಕ ಆದರೂ ಅಷ್ಟೇ. ನೀವು ನಾರ್ಮಲಾಗಿ ಶಿವಾಭಿಷೇಕ ಅಂದರೆ ಪ್ರತಿನಿತ್ಯ ಜಲಾಭಿಷೇಕ ಮಾಡ್ತೀನಿ ಅಂತಂದ್ರೂ ಅಷ್ಟೇ, ಒಂದು ಬಿಲ್ವ ಪತ್ರೆನೇ ತೊಗೊಳ್ಳಿ, ನಿಮ್ಮ ಮನೇಲಿರ್ತಕ್ಕಂಥ ಎಲ್ಲರ ಹೆಸರು ಹೇಳಿ, ಮತ್ತು ನಿಮ್ಮ ಏನು ಸಂಕಲ್ಪ ಇದೆಯಲ್ಲ ಸೊ ಅದು ನೆರವೇರಬೇಕು ಅನ್ನೋ ಕಷ್ಟ ಹೇಳ್ಕೊಳ್ಳಿ. ಅದೆಲ್ಲ ಹೇಳ್ಕೊಂಡಿದ ನಂತರ ಆ ಬಿಲ್ವ ಪತ್ರೆಯನ್ನು ಶಿವಪ್ಪನಿಗೆ ಅರ್ಪಿಸಿ ನಂತರ ನೀವು ಅಭಿಷೇಕವನ್ನು ಮಾಡ್ಕೊಳ್ಳಿ. ಇದೆಲ್ಲ ಸೇರಿ ಆ ಒಂದು ನೀರು ಅಭಿಷೇಕ ನಾವು ಮಾಡಿರ್ತೀವಲ್ಲ, ಅಭಿಷೇಕದಲ್ಲಿ ಒಂದು ನೀರು ಅದು ನಾವು ನಾರ್ಮಲಾಗಿ ಕುಡಿಯೋ ನೀರಿಗಿಂತ ನಾವು ಅಭಿಷೇಕ ಮಾಡಿದ್ಮೇಲೆ ಕುಡಿಯೋ ನೀರು ಇರುತ್ತಲ್ಲ, ನಿಜವಾಗ್ಲೂ ಹೇಳ್ತೀನಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತಂದರೆ 100% ಡಿಫ್ರೆನ್ಸ್ ಇರುತ್ತೆ ನಾವು ನಾರ್ಮಲ್ ನೀರಿಗೂ ಮತ್ತು ಶಿವಪ್ಪನಿಗೆ ಅಭಿಷೇಕ ಮಾಡಿ ಕುಡ್ದಿರೋ ನೀರು. ಈಗ ನಾನು ನೋಡಿ ಶಿವಪ್ಪನಿಗೆ ವಿಭೂತಿಯಿಂದ ಶಿವಪ್ಪನ ಹೆಸರನ್ನು ಹೇಳ್ಕೊಂಡು ಅರ್ಚನೆ ಮಾಡ್ಕೊತೀನಿ. ಮೃತ್ಯುಂಜಯ ಮಂತ್ರ ಅಥವಾ ತ್ರಯಂಬಕ ಮಂತ್ರ ಮತ್ತು ಶಿವಪ್ಪನ ಹೆಸರು ಹೇಳ್ಕೊಂಡು ಮತ್ತು ಶಿವಪ್ಪನ ಒಂದು 9 ನಾಮಸ್ಮರಣೆಗಳನ್ನು ಇದನ್ನೆಲ್ಲ ಹೇಳ್ಕೊಂಡ್ಬಿಟ್ಟು ವಿಭೂತಿನ ಶಿವಪ್ಪನ ಮೇಲೆ ಹಾಕಿರ್ತೀನಿ. ಅದನ್ನ ಪೂರ್ತಿ ದಿನ ಹಾಗೆ ಬಿಟ್ಟಿರ್ತೀನಿ. ಬೆಳಗ್ಗೆ ಏನು ಮಾಡ್ತೀನಿ, ಮತ್ತೆ ನಾಳೆ ದಿನ ನಾನು ಪೂಜೆ ಮಾಡಬೇಕಾದ್ರೆ, ಅಭಿಷೇಕ ಮಾಡಬೇಕಾದ್ರೆ ಅದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ನಾನು ಪಕ್ಕದಲ್ಲಿ ಒಂದು ತಟ್ಟೆ ಇಟ್ಟಿದ್ದೀನಿ, ನಿತ್ಯ ಪ್ರಾರ್ಥನಾ ಸ್ತೋತ್ರಗಳ ಪಕ್ಕದಲ್ಲಿ ಅದರಲ್ಲಿ ಸ್ಟೋರ್ ಮಾಡ್ತಾ ಬರ್ತೀನಿ ವಿಭೂತಿನ. ಅದನ್ನೇ ನಾವು ಡೈಲಿ ಹಚ್ಕೊಳೋದು, ನನ್ನ ಮಕ್ಕಳಿಗೆ ನಾನೆಲ್ಲ ಹಚ್ಕೊತಾ ಇರ್ತೀನಿ. ಅದಾದಮೇಲೆ ನಾವು ಅಭಿಷೇಕ ಶಿವಪ್ಪನ ಹಾಗೆ ಇಟ್ಟು ಹಾಗೆ ಅಭಿಷೇಕ ಮಾಡ್ಕೊತೀನಿ. ಎಷ್ಟು ಸ್ಟ್ರಾಂಗಾಗಿರುತ್ತೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾವು ಶಿವಪ್ಪನ ಇಟ್ಟಿರ್ತೀವಿ, ಶಿವಪ್ಪನಿಗೆ ಅಭಿಷೇಕ ಮಾಡಿರ್ತೀವಿ, ಮತ್ತು ಶಿವಪ್ಪನಿಗೆ ವಿಭೂತಿಯಿಂದ ನಾಮಸ್ಮರಣೆಗಳನ್ನು ಮಾಡ್ಕೊಂಡು ಶಿವಪ್ಪನ ಮೇಲೆ ವಿಭೂತಿ ಹಾಕಿರ್ತೀರ. ದಿನ ಪೂರ್ತಿ ವಿಭೂತಿ ಶಿವಪ್ಪನ ಮೇಲೆ ಇರುತ್ತೆ.
ಆ ವಿಭೂತಿಯನ್ನು ತೆಗೆದು ಒಂದು ಸ್ಟೋರ್ ಮಾಡಿ ಇಟ್ಕೊಂಡು ನಾವು ಸ್ಟೋರ್ ಮಾಡ್ತಾ ಬರ್ತಾ ಇರ್ತೀವಿ. ಮತ್ತು ಅದೆಲ್ಲ ಆದಮೇಲೆ ಆ ಶಿವಪ್ಪನ ಇಟ್ಟು ಅಭಿಷೇಕ ಮಾಡ್ಕೊತೀವಿ. ಅದೇ ವಿಭೂತಿ ಮೇಲೆ ಸ್ವಲ್ಪ ಇರುತ್ತಲ್ಲ ಶಿವಪ್ಪನ ಹತ್ರ ಎಲ್ಲ ಹಾಗೆ ಇರುತ್ತೆ, ನಾವು ಪೂರ್ತಿಯಾಗಿ ಇದು ಮಾಡೋದಿಲ್ಲ. ಇನ್ನು ಸ್ವಲ್ಪ ಉಳಿದಿರುತ್ತಲ್ಲ ಆ ವಿಭೂತಿ ಮತ್ತು ಶಿವಪ್ಪನ ಒಂದು ನೀರು, ನಾವು ಅಭಿಷೇಕ ಮಾಡಿದಂತಹ ಜಲ ಅದೆಲ್ಲ ಸೇರಿ ನಾವು ಅದನ್ನು ಕುಡಿದಾಗ ಎಷ್ಟು ಶಕ್ತಿ ಇರುತ್ತೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ ನೀರಿನ ಟೇಸ್ಟ್ ಹೆಂಗಿರುತ್ತೆ ಗೊತ್ತಾ, ನಾನು ನಿಜವಾಗ್ಲೂ ಹೇಳ್ತೀನಿ, ನಂಬೋದಿಲ್ಲ, ಅಷ್ಟು ಒಂದು ಮಿರಾಕಲ್ಸೇ ಇರುತ್ತೆ ಆ ನೀರಲ್ಲಿ. ನೀವು ಬೇಕಾದರೆ ನೀವು ಟೆಸ್ಟ್ ಮಾಡಿ ನೋಡಿ. ಮತ್ತು ನಾವು ಪ್ರತಿನಿತ್ಯ ವಿಭೂತಿಯನ್ನು ಸ್ಟೋರ್ ಮಾಡಿ 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 ಏನು ಮಾಡ್ತೀವಿ, ಇಟ್ಕೊತಾ ಇರ್ತೀವಿ. ಅಷ್ಟು ಶಕ್ತಿ ಆ ವಿಭೂತಿನಲ್ಲಿ ಇರುತ್ತೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ವಾರ ನಾವು ಆ ವಿಭೂತಿಯನ್ನು ಆ ರೀತಿ ಹೇಳ್ಕೊಂಡ್ಷ್ಟು ಶಿವಪ್ಪನ ಮೇಲೆ ಹಾಕಿ ನಂತರದನ್ನ ಸ್ಟೋರ್ ಮಾಡ್ತಾ ಇರ್ತೀವಿ ಅಂತಂದರೆ ಒಂದಿನ ಪೂರ್ತಿ ಶಿವಪ್ಪನ ಹತ್ರನೇ ಬಿಟ್ಟಿರ್ತೀವಿ ಆ ಒಂದು ವಿಭೂತಿಯನ್ನು ಕೂಡ. ಮತ್ತು ಆ ವಿಭೂತಿಯನ್ನು ಒಂದೊಂದು ಕಡೆ ಸ್ಟೋರ್ ಮಾಡ್ತಾ ಬಿಡ್ತೀವಿ. ಒಂದೊಂದು ದಿವಸ ನಾವು ಒಂದೊಂದು ನಾಮಸ್ಮರಣೆಯನ್ನು ಮಾಡ್ತಾ ಅಭಿಷೇಕ ಮಾಡ್ತಾ ವಿಭೂತಿನ ಸ್ಟೋರ್ ಮಾಡ್ತಾಯಿದ್ರೆ ನಾವು ಒಂದು ತಿಂಗಳಷ್ಟಲ್ಲ ಒಂದು ತಿಂಗಳು ಸ್ಟೋರ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಆ ಒಂದು ತಿಂಗಳು ಸ್ಟೋರ್ ಮಾಡಿದವಾಗ ಆ ವಿಭೂತಿಯಲ್ಲಿ ಎಷ್ಟು ಶಕ್ತಿ ಇರುತ್ತೆ ಜಸ್ಟ್ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಓಕೆನಾ. ಇನ್ನು ಶಿವಪ್ಪನಿಗೆ 3 ಗರಿಕೆ 1 ಬಿಲ್ವ ಪತ್ರೆಯನ್ನು ಪ್ರತಿನಿತ್ಯ ಯಾರು ಅರ್ಪಿಸ್ತಾರಲ್ವ ಅವ್ರ ಹಣೆ ಬರನೇ ಬದಲಾಗ್ತೈತೆ, ಪ್ರಾಮಿಸ್. ಇದು ಎಷ್ಟು ಸತ್ಯ ನೋಡಿ. ಈ ತೆಂಗಿನಕಾಯಿ ದೀಪಾರಾಧನೆ ಇರ್ಬೋದು, ಮತ್ತು ಒಂದು ಬಿಲ್ವ ಪತ್ರೆ 3 ಗರಿಕೆ ನಾವು ಅರ್ಪಿಸಿ ಶಿವಪ್ಪನಿಗೆ ಪೂಜೆ ಮಾಡ್ತೀವಲ್ಲ, ಅದು ಎಷ್ಟು ಸತ್ಯ ಅಂತದೆ. ನಿಜ ದೇವ್ರ ವಿಚಾರದಲ್ಲಿ ಯಾವುದೂ ಸುಳ್ಳಿಲ್ಲ, ಎಲ್ಲರೂ ಕೂಡ ಸತ್ಯನೇ ಇರುತ್ತೆ. ಬಟ್ ನಾವು ಅದು ಎಷ್ಟು ನಮಗೆ ಬೇಗ ಫಲ ಕೊಡುತ್ತೆ ಅಂತ ಅನ್ನೋದು ನಮಗೆ ಇಂಪಾರ್ಟೆಂಟ್, ಅಷ್ಟೇ ನಾವು ಅದನ್ನ ಗಮನಿಸಬೇಕಾಗಿರುವಂಥದ್ದು. ಇನ್ನು ಪ್ರತಿನಿತ್ಯ ಈ ಥರ ನೀವು ಒಂದು ಬಿಲ್ವಪತ್ರೆ 3 ಗರಿಕೆನ ಅರ್ಪಿಸ್ತಾ ಬಂದರೆ ನಮ್ಮ ಹಣೆ ಬರೀ ಕೆಟ್ಟ ಪರಿಸ್ಥಿತಿ ಏನಿರುತ್ತೆ ನೋಡಿ, ನಮಗೆ ತುಂಬ ನೋವು ಪಡ್ತಾ ಇರ್ತೀವಿ, ತುಂಬ ಸಂಕಟ ಇರುತ್ತೆ, ನಮ್ಗೆ ಯಾವ ದಾರಿ ಕೂಡ ಕಾಣೋದಿಲ್ಲ. ಮತ್ತು ಯಾರ ಹತ್ರ ಅದು ಪೂಜೆ ಅಂದರೆ ಏನಾದರೂ ಮಾಡ್ಸೋ ನಂತರ ನಮ್ಮ ಕೈಯಲ್ಲಿ 1 ರೂಪಾಯಿ ಕೂಡ ಇರೋದಿಲ್ಲ. ಇನ್ನು 500 ಹತ್ರ ಅರ್ಚಕರ ಹತ್ರ ಹೋದಾಗ 1000 ರೂಪಾಯಿ ನಮ್ಗೆ ದುಡ್ಡು ಬೇಕೇ ಬೇಕು. ಇಂಥದ್ದೆಲ್ಲ ಇದ್ದವಾಗ ನೀವು ಏನೂ ಬೇಡ, ಶಿವನ ಆರಾಧನೆ ಮಾಡ್ಕೊಳ್ಳಿ, ಶಿವನಿಗೆ ಈ ರೀತಿ ಪೂಜೆ ಮಾಡ್ಕೊಳ್ಳಿ, ಸಾಕು ಅಷ್ಟೇ. ಸೊ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್. ಅಭಿಷೇಕ ಎಲ್ಲ ಚೆನ್ನಾಗಾಯಿತು. ಅಭಿಷೇಕ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಂಡೆ. ನಾಗರ ಪಂಚಮಿ ಅಲ್ವಾ, ಹಾಗೆ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೇ ನಾಗರಕಟ್ಟೆಗೆ ಅಭಿಷೇಕ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇದ್ದೀನಿ. ಯಾಕೆಂದರೆ ನಾವು ಮಂಗಳವಾರ ಇಲ್ಲಿ ನಮ್ಮೂರಲ್ಲಿ ಮಾಡ್ತೀನಿ. ನಾಳೆನೂ ಷಷ್ಠಿ ಇದೆ. ಸೊ ಅದಕ್ಕೋಸ್ಕರ ನಾಳೆ ಕೂಡ ನಾಗರಕಲ್ಲಿಗೆ ಹೋಗಿ ಇಲ್ಲಿ ಕಟ್ಟೆಗೆ ಪೂಜೆ ಮಾಡ್ಕೊಂಡು ಬರಬೇಕು. ಅದಕ್ಕೆ ಇವತ್ತು ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೇ ನಾಗರಕಟ್ಟೆಗೆ ಅಭಿಷೇಕ ಮಾಡಿಕೊಂಡು ಶಿವಪ್ಪನಿಗೆ ಅಭಿಷೇಕ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇದ್ದೀವಿ. ಅರುಣ್ ಕೆಲ್ಸಕ್ಕೆ ಹೋಗಿ ಬರ್ತೀನಿ, ನೀವು ರೆಡಿ ಆಗಿರಿ, ಹೋಗಿ ಬರೋಣ ಅಂತ ಹೇಳಿ ಹೋಗಿದ್ದಾರೆ ಫ್ರೆಂಡ್ಸ್. ಇವತ್ತು ನಿಜ ಹೇಳ ಸಿಕ್ಕಾಪಟ್ಟೆ ಚೆನ್ನಾಗಿ ಮುಗೀತು ಪೂಜೆ. ನನಗೆ ತುಂಬಾ ಖುಷಿ ಆಯಿತು. ತುಂಬ ದಿನದಿಂದ ಒಂದು ಆಸೆ ಇಟ್ಕೊಂಡಿದ್ದೆ, ಅನ್ನಪೂರ್ಣೇಶ್ವರಿ ಅಮ್ಮನವರಿಂದ ಶಿವಪ್ಪನಿಗೆ ಅರ್ಚನೆ ಮಾಡಬೇಕು ಅಂತ ಹೇಳಿ. ಇವತ್ತು ನನ್ನ ಕನಸು ಈಡೇರಿತು. ಆದರೂ ಇವತ್ತು ಎದ್ದೇಳೋಷ್ಟರಲ್ಲಿ 3:30 ಆಗಿತ್ತು. 3:30 ಇದ್ದೆ. ಬೆಳಗ್ಗೆ ಎದ್ದೇಳಬೇಕಾದ್ರೆ ಅರುಣ್ ಕೈಯಲ್ಲಿ ವಹಿಸ್ಕೊಂಡೆ, ಇಷ್ಟೊತ್ತಿಗೆ ಎದ್ದೇಳ್ತಾ ಇದೆಯಾ, ಇನ್ನೂ 3 ಟೈಮು, ಯಾವಾಗಲೂ ಏನು ಇಷ್ಟು ಗಂಟೆಗೆ ಎದ್ದೇಳ್ತೀಯಾ, ಏನೋ ವಾರಕ್ಕೆ ಒಂದು ಸರಿ ಏನೋ ಎದ್ದೇಳಿದ್ರೆ ಸರಿ, ಯಾವಾಗಲೂ ಇಷ್ಟೊತ್ತಿಗೆ ಎದ್ದೇಳ್ತೀಯ ಹಾಗೆ ಹೀಗೆ ಅಂತಂದರು. ನಾನು ಹಿಂಗೆ ಅಂದ್ಕೊಂಡು ಸುಮ್ಮನೆ ಬಂದುಬಿಟ್ಟೆ. ಪೂಜೆ ಅಂತ ನನಗೆ ಇಷ್ಟು ಸಮಾಧಾನ ಖುಷಿ ಆಗ್ತಾಯಿದೆ ಅಂದರೆ ಪೂಜೆ ಎಲ್ಲ ನೋಡಿ ಓಕೆನಾ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನು ಪೂಜೆ ಎಲ್ಲ ಮುಗಿದು ಆರ್ಯನ್ ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ಬರೋ ಅಷ್ಟರಲ್ಲಿ ಕರೆಕ್ಟಾಗಿ 9 ಗಂಟೆ. ಆಮೇಲೆ ಟೀ ಎಲ್ಲ ಮಾಡಿ ನಾನು ಅವರು ಶಿಬ್ರೆ ಕುತ್ಕೊಂಡು ಬಿಸಿಲಲ್ಲಿ ಟೀ ಕುಡ್ಕೊಂಡು ಬಿಸ್ಕೆಟ್ ತಿಂತಾಯಿದ್ದೀವಿ. ಇದು ನಮ್ಮ ಲಾಸ್ಟ್ ಕೆಲಸ ಫ್ರೆಂಡ್ಸ್. ಇದಾದಮೇಲೆ ನೆಕ್ಸ್ಟ್ ಮಧ್ಯಾಹ್ನ